ಈ ಮನೆ ತಪ್ಪೊಬ್ರು ಮಾಡಿದ್ರೆ ಶಿಕ್ಷೆ ಇನ್ನೊಬ್ರು ಕೊಡ್ತಾರೆ. ಒಬ್ರು ಊಟ ಮಾಡಿ ಇನ್ನೊಬ್ರು ಅರಗಿಸ್ಕೋಬೇಕು ಅಂದ್ರೆ ಹೇಗಾಗತ್ತೆ? ನಿಲ್ಸು, ಏನ್ ನಿನ್ ಸಮಸ್ಯೆ? ಆಗ್ಲೇ ಇದನ್ ಮುಂದೆ ಇಟ್ಕೊಂಡ್ ಕೂತಿದ್ದೀರಾ? ಈಗ ನಿಮ್ ಲೋಕಕ್ ನೀವ್ ಹೊರಟೋಗ್ತೀರಾ. ಆ ಲೋಕಕ್ ನಮ್ಮ ಅಕ್ಕ ಬಂದ್ರೆ ಮಾತಾಡ್ಸಿ. ಇದನ್ ಬಿಸಾಕಿದ್ರೆ ನಿನ್ ಮೂಗ್ ಇನ್ನು ಸೊಟ್ಟಗಾಗುತ್ತೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇನ್ನೇನ್ರಿ, ನಿಮ್ ಅಣ್ಣನ್ ಕಥೆಸ್ಕಿ ಸಾಯ್ಸಕ್ ಹೋದ್ರು ನಿಮ್ ದೊಡ್ಡಮ್ಮ. ಇದ್ ಅನ್ಯಾಯ ಅಂತ ಸ್ವಂತ ತಮ್ಮ ಆದ್ರೂ ಏನು ಮಾತಾಡಿಲ್ವಲ್ಲ? ತಪ್ಪು ಮಾಡಿದ್ರೆ ಯಾರಾದ್ರೂ ಸರಿ ಶಿಕ್ಷೆ ಅನುಭವಿಸ್ಲೇಬೇಕು. ಬಾವ ಏನು ಮಾಡಿಲ್ಲ, ಮಾಡಿದ್ದೆಲ್ಲ ನಿಮ್ ದೊಡ್ಡ ಅದಕ್ಕೇನೆ. ನೋಡಕ್ಕೆ ಏನು ಗೊತ್ತಿಲ್ದಿರೋ ಮಗು ತರ ಇರ್ತಾರೆ, ಆದ್ರೆ ಅಯ್ಯೋ ವಿಷ ಬೆರೆಸ್ಕೊಂಡ್ ಬಂದ್ ಕೊಟ್ಟಿದ್ದಾರೆ. ನಾನ್ ಜ್ಯೂಸ್ ಬೇಡ ಅಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ನಾನೇ ಮೊದ್ಲು ಸಾಯ್ತಿದ್ದೆ. ನೈನಿ ಅತ್ತಿಗೆ ಅಂದ್ರೆ ಹಾಸಿನಿ ಅತ್ತಿಗೆಗೆ ತುಂಬಾ ಇಷ್ಟ. ಅವ್ರ ಪ್ರಾಣ ತೆಗಿಯಕ್ ನೋಡ್ಲಿಲ್ಲ. ವಿಷಾನ ಅವ್ರ ಅತ್ತಿಗೆಗೇನಾದ್ರೂ ಕೊಟ್ರೆ ಕಂಡು ಹಿಡಿತಾರೋ ಇಲ್ವೋ, ಅದರಿಂದ ಬರೋ ಅಪಾಯದ ಬಗ್ಗೆ ಯೋಚನೆ ಮಾಡ್ಬೋದು ಅನ್ಕೊಂಡ್ರು. ಇದೆಲ್ಲ ಒಂದ್ ಕಡೆ ಆದ್ರೆ ಅದನ್ ಮುಂದಿಟ್ಕೊಂಡು ಮಾಡ್ಬಾರ್ದೇನೋ ಮಾಡ್ಬೇಕು ಅಂತ ವಲ್ಲಭ್ರು ಟ್ರೈ ಮಾಡಿರ್ತಾನೆ ಅನ್ಸುತ್ತೆ. ನೀವ್ ಅನ್ಕೊಂಡ್ ಹಾಗೆ ಗಾಯತ್ರಿ ಅತ್ತೆ ಊಹೆ ಮಾಡ್ಕೊಂಡು ವಲ್ಲಭಾವನ್ ಕತ್ತೆ ಇಸ್ಕದ್ರಾ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಸುಮನ. ತಪ್ಪು ಮಾಡ್ದೆ ಅಪವಾದನೂ ಬರಲ್ಲ. ನಮ್ಮಮ್ಮನ ಬಗ್ಗೆ ಸ್ವಂತ ಮಗನಾಗಿ, ನಮ್ ಬ್ರೋ ಬಗ್ಗೆ ಸ್ವಂತ ತಮ್ಮನಾಗಿ ಅವ್ರ ಮುಖ ನೋಡೇ ಎಲ್ಲ ಹೇಳ್ಬೋದು. ಪೇಪರ್ ಪೀಸಿಂದ ಬೇಕಾದ್ರೂ ಪ್ರಾಣ ತೆಗಿಯೋಂಥವ್ರವ್ರು. ಏನೋ ನಮ್ಮ ಅಕ್ಕಂಗ್ ಪ್ರಾಣ ಅಪಾಯ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬೇರೆಯವ್ರಿಗೆ ಅಪಾಯ ಆಗತ್ತೆ. ನೀನ್ ಇಲ್ಲಿಂದ ಹೋಗೋವರೆಗೂ ನನಗ್ ಕೆಲ್ಸ ಮಾಡೋ ಮೂಡೇ ಬರಲ್ಲ. ಇದ್ರಿಂದ ಏನ್ ಸಿಗತ್ ನಿಮ್ಗೆ? ಈ ಕರೆಂಟ್ ಡಬ್ಬಿಯಿಂದ ಎಷ್ಟು ಸಂಪಾದಿಸಿದೀರಾ? ಇದನ್ ಲ್ಯಾಪ್ಟಾಪ್ ಅಂದೇನೆ ಕರೆಂಟ್ ಡಬ್ಬಿ ಅಂತ ಕರಿತಾ ಇದೆಯಾ ಅಂತಂದ್ರೆ ಇದರಿಂದನೇ ಅರ್ಥ ಆಗುತ್ತೆ ನಿನಗೆ ಎಷ್ಟು ಬುದ್ಧಿ ಇದೆ ಅಂತ. ಚೆನ್ನಾಗಿ ಹೇಳಿದ್ರಿ. ಕೆನ್ನೆಗ್ ಬಾರಿಸ್ತೀನಿ ಅಷ್ಟೇ. ಈಗ ಯಾಕೆ ಕೋಪ ಮಾಡ್ಕೋತೀರಾ? ನನ್ನ ಹತ್ರ ಮಾತಾಡೋದ್ ಬಿಟ್ಟು ನಮ್ಮ ಅಮ್ಮನ್ ಹೋಗಿ ಪ್ರಶ್ನೆ ಮಾಡು, ನಮ್ಮ ಅಕ್ಕನ್ ಯಾಕೆ ಸಾಯ್ಸಕ್ ನೋಡ್ತಾ ಇದ್ದೀರಾ ಅಂತ. ಹಾಗ್ಯಾಕೆ ನೋಡ್ತಾ ಇದ್ಯಾ? ಇನ್ ಹೇಗ್ ನೋಡ್ಬೇಕು? ಆ ಮಾತಿಗೆ ಶಾಕ್ ಆಗ್ದೇನೆ ಸೈಲೆಂಟ್ ಆಗಿ ಯಾರಾದ್ರೂ ನೋಡ್ತಾರೇನೆ ತಲೆ ಕೆಟ್ಟವಳೆ. ಮಾಮ್ ಮತ್ತೆ ಬ್ರೋ, ನೀನ್ ಒಡ ಹುಟ್ಟಿದ ಅಕ್ಕನ್ ಪ್ರಾಣನ ತೆಗಿಯಕ್ ನೋಡ್ತಾ ಇದಾರೆ ಅಂದ್ರು ಕೋಪ ಬರ್ತಾ ಇಲ್ವಾ ನಿಂಗೆ? ಅವ್ರು ಯಾಕೆ ಹಾಗೆ ಮಾಡ್ತಾರೆ? ನಿಮ್ಗೆ ಅನುಮಾನದ ರೋಗ ಇದೆ. ಪಾಪ ಒಳ್ಳೆಯವ್ರವ್ರು. ಹೇಳಿದ್ರು ಅಪಾಯನೇ, ಹೇಳದೇ ಇದ್ರು ಅಪಾಯನೇ. ನಮ್ಮ ಅಕ್ಕ ತನ್ನ ಸಾಯಕ್ಕೂ ಮುಂಚೆ ತನ್ನ ಹೊಟ್ಟೆಲ್ ಹುಟ್ಟಿರೋ ದೊಡ್ಡ ಮಗಳನ್ನ ನೋಡ್ಬೇಕು ಅನ್ಕೊಂಡಿದ್ದಾಳೆ. ನೀನ್ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಈ ವಾರದಲ್ಲಿ ನೀವು ಗಾಬರಿ ಪಟ್ಟಿದ್ದು ಆ ವಿಷಯದಿಂದನೇ ಅಂತ ಹೇಳ್ತಿದ್ದೀನಿ. ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೋ ಸುಮನ. ದೊಡ್ಡಮ್ಮ ಬೊಂಬೆನ ಯಾಕೆ ತಂದಿದ್ದಾರೆ ಅಂತ ಕೂಡ ಸ್ವಲ್ಪ ತಿಳ್ಕೊಳ್ಳೋ ನೀರು. ಅವರೇ ಚಿಕ್ಕ ಮಗುವಾಗಿ ಬದಲಾಗಿ ನಿನ್ ಮಗಳು ನಾನೇ ಮಮ್ಮಿ ನಾನೇ ಡ್ಯಾಡಿ ಅಂತ ಬಂದು ಹಗ್ ಮಾಡ್ತಾಳೇನೋ. ಅಕ್ಕ ಹೇಳ್ತೀನಿ ಅಂತ ಬಂದ್ಮೇಲೆ ಹೇಳಕ್ಕಾಗದೇ ಇರೋ ಪರಿಸ್ಥಿತಿ ಎದುರಾದಾಗ ಅದಕ್ಕೆ ನಾವು ವ್ಯಂಗ್ಯ ಮಾಡುವಂತ ಅವಶ್ಯಕತೆ ಇಲ್ಲ ಕಣೋ. ಹೇಳಿ ಅಮ್ಮವ್ರೆ. ಅಮ್ಮ ಹೇಳ್ಬಿಡ್ತ್ಯಾ? ಹೇಳ್ತೀನಿ ಕಂದ. ಹೇಳ್ತಾರಂತೆ ವಿಶಾಲ್. ನಿಮ್ಗಿಲ್ಲಿವರೆಗೂ ಸಮಾಧಾನ ಇತ್ತೇನೋ, ಹೇಳಾದ್ಮೇಲೆ ಶುರು ಆಗತ್ತೆ ಅವ್ರ ಆಟ. ನನಗ್ ಬೇಕಾಗಿರೋದು ಕೂಡ ಅದೇ ಹಾಸಿನಿ. ಗಾಯತ್ರಕ್ಕ, ನಿಮ್ ಸೊಸೆ ಕಿವ್ಯಾರೆ ಆ ಮಾತನ್ ಕೇಳಕ್ಕೆ ಕಾಯ್ತಿದ್ದಾಳೆ. ನೀವೇನ್ ಹೇಳ್ತೀರೋ ಅಂತ ಹೇಳಿ ಅಕ್ಕ, ಪ್ಲೀಸ್ ಹೇಳ್ಬಿಡಿ ಅಮ್ಮೋರೆ. ತಗೋ ನೈನೆ. ಬೊಂಬೆನ ಯಾಕೆ ಇಸ್ಕೊಂಡ್ಲು ನಮ್ಮಕ್ಕ? ಅಪ್ಪಿ ತಪ್ಪಿ ದೊಡ್ಡತ್ತೆ ಈ ಬೊಂಬೆನೇ ನಿನ್ ಮಗಳು ಅಂತ ಹೇಳ್ಬಿಟ್ಟು ಹೋಗ್ತಾರ ಹೇಗೆ? ಅದ್ ಹೇಗೆ ಹೇಳಕ್ ಸಾಧ್ಯ? ಮರ್ತೋದ್ರವಲ್ಲ ಬಾವ, 2 ವರ್ಷದ ಹಿಂದೆ
ಮಗುನ್ ಕಳ್ಕೊಂಡಿರೋ ನಮ್ಮ ಅಕ್ಕಂಗೆ ವಿಶಾಲ್ ಬಾವ ಬೊಂಬೆನ್ ತಗೊಂಡ್ ಬಂದಿದ್ದಕ್ಕೆ ಗಾಯತ್ರಿ ಅಂತ ಹೆಸರಿಟ್ಟು ಅದಕ್ ಹಾಲ್ ಕೂಡ ಕುಡಿಸ್ತಿದ್ಲು ನಮ್ಮ ಅಕ್ಕ. ಹೌದೌದು, ನೆನ್ಪಾಯ್ತು. ಅದ್ರಲ್ಲಿ ಹಾಡು ಕೂಡ ಹೇಳಿದಾರಲ್ವಾ? ತಾವದಕ್ ಸ್ಟೆಪ್ ಕೂಡ ಹಾಕಿದ್ರಿ ಬಿಡಿ. ಬಾಯಿ ಮುಚ್ಕೊಂಡ್ ಹೇಳೋದನ್ ಕೇಳಿಸ್ಕೊಳ್ದೆ ನೀವಿಬ್ರು ಅದೇನ್ ಕತೆ ಹೊಡಿತಿದ್ದೀರಲ್ಲ ಇಲ್ಲಿ. ಸೈಲೆಂಟ್ ಆಗಿರೋ, ಅಕ್ಕ ಏನೋ ಹೇಳ್ತಿದ್ದಾರೆ. ನೈನಿ, ಬೊಂಬೆ ಕೊಟ್ಟಿದ್ದೀನಲ್ಲ, ಅಹಲ್ಯಾಗೆ ಫೋನ್ ಮಾಡಿ ಈ ಬೊಂಬೆ ನಿನ್ನ ಕೈಗೆ ಸಿಕ್ಕಿದೆ ಅಂತ ಹೇಳು.